ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ನಾನು ನಿಮ್ಮ ಮಧುರಂಜನ್ ರಾವ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಜ್ಞಾನಿ. ಇವತ್ತು ಹಲವಾರು ವಿದ್ಯಾರ್ಥಿಗಳು ತಮ್ಮ ಕನ್ವೆನ್ಷನಲ್ ಮೆಥಡಾಲಜಿ ಆಫ್ ಎಜುಕೇಷನ್ ಅಲ್ಲಿ, ಅಂದರೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ, BE ಆಗಿರ್ಬೋದು, BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಅಥವಾ ಎನಿ ಮಾಸ್ಟರ್ ಡಿಗ್ರಿಗಳು ಅಥವಾ PhDಗಳಾಗಿರ್ಬೋದು, ಇದರಲ್ಲಿ ನೀವು ಕನ್ವೆನ್ಷನಲ್ ರಿಸೋರ್ಸ್ ಅಥವಾ ಕನ್ವೆನ್ಷನಲ್ ಎಜುಕೇಷನ್ ಅನ್ನ ನೋಡಿ ಬಂದಿರ್ತೀರಿ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಪರಿಣಿತಿಯನ್ನ ಪಡ್ಕೊಂಡು ಬಂದಿರ್ತೀರಿ. ಆದರೆ UPSC ಜರ್ನಿಗೆ ನೀವು ಎಂಟರ್ ಆಗುವಾಗ ಆ ಒಂದು ಪರಿಣಿತಿ ಅಥವಾ ಕನ್ವೆನ್ಷನಲ್ ಸ್ಕಿಲ್ ನಿಮಗೆ ಒಮ್ಮೆ ಆಗಿರೋದಿಲ್ಲ. ನಿಮ್ಮ ಓದುವ ಕಾಲ ಏನಿತ್ತು ಅಂದರೆ ಫ್ರಮ್ ಬಿಗಿನಿಂಗ್ ಟು 23-24 ಇಯರ್ಸು ನೀವು ಕನ್ವೆನ್ಷನಲ್ ಮೆಥಡಾಲಜಿಯನ್ನು ಫಾಲೋ ಅಪ್ ಮಾಡಿರೋದ್ರಿಂದ ನಿಮಗೆ UPSC ಜರ್ನಿಗೆ ಬರುವಾಗ ಆ ಒಂದು ಮೆಥಡಾಲಜಿ ವಿಭಿನ್ನ ಅನ್ನಿಸ್ತದೆ. UPSCಯ ಡಿಮ್ಯಾಂಡ್ಗೆ ಮ್ಯಾಚ್ ಆಗಿರೋದಿಲ್ಲ. ಏನು ಇದಕ್ಕೆ ರೀಸನ್? UPSCಯ ಡಿಮ್ಯಾಂಡ್ ಹಾರಿಜಾಂಟಲ್ ಅಪ್ರೋಚ್ ಅನ್ನ ಅನುಭವಿಸ್ತದೆ ಮತ್ತು ಹಾರಿಜಾಂಟಲ್ ಅಪ್ರೋಚ್ ಆ ಒಂದು ವಿಶ್ಲೇಷಣೆ ಅಥವಾ ಅನಾಲಿಸಿಸ್ ಅನ್ನ ಕೂಡಿರುತ್ತದೆ. ಇದಕ್ಕೆ ಕಾರಣ ಕ್ವಾಲಿಟಿ ಮತ್ತು ಕ್ವಾಂಟಿಟಿ. ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಅಂದ್ರೆ ಏನು? ಕ್ವಾಂಟಿಟಿ ಅಂತಂದ್ರೆ ನೀವು ಪ್ರಿಲಿಮ್ಸ್ ಅಲ್ಲಿ ಎಷ್ಟು ಟೈಮ್ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಿ ಒಂದು ಕ್ವಶನ್ ಅನ್ನ ಟ್ಯಾಕಲ್ ಮಾಡಲಿಕ್ಕೆ. ಕ್ವಾಲಿಟಿ ಅಂತ ಅಂದ್ರೆ ಪ್ರಿಲಿಮ್ಸಿನ ಒಂದು ಕ್ವಶನ್ ಅನ್ನ ನೀವು ಯಾವ ರೀತಿ ಅಬ್ಸಾರ್ಬ್ ಮಾಡಿ, ಅಂದ್ರೆ ನಿಮ್ಮ ಎಲಿಮಿನೇಷನ್ ಟೆಕ್ನಿಕ್ ಅಂತ ಏನು ಹೇಳ್ತೀರಾ ಪ್ರಿಲಿಮ್ಸ್ ಅಲ್ಲಿ, ಅದನ್ನ ನೀವು ವರ್ಡ್ ಅನಾಲಿಸಿಸ್ ಅಥವಾ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅನ್ನ ಮಾಡೋದು ಯಾವ ತರ ನಿಮ್ಮ ಒಂದು ಹಾರಿಜಾಂಟಲ್ ಅಪ್ರೋಚ್ಗೆ ಮ್ಯಾಚ್ ಆಗ್ತದೆ ಅನ್ನೋದು ಪ್ರಿಲಿಮ್ಸಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಆಗಿದೆ. ಹಾಗೂ ಮೇನ್ಸಿನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪ್ರತಿಯೊಂದು ಕ್ವಶನ್ಗೂ ಒಂದು ಟೈಮ್ ಬೌಂಡ್ ಇರ್ತದೆ. ಅದು 7 ಮಿನಿಟ್ಸಿನ 150 ಮಾರ್ಕರ್ ಅಥವಾ 9 ಮಿನಿಟ್ಸಿನ 250 ಮಾರ್ಕರ್ ಆನ್ಸರ್ ಮಾಡಬೇಕು ಅಂತ. ಈ ನಿಟ್ಟಿನಲ್ಲಿ ನಿಮಗೆ ಆ ಒಂದು ಆನ್ಸರ್ ಮಾಡುವಲ್ಲಿ ಹಾರಿಜಾಂಟಲ್ ಅಪ್ರೋಚ್, ನಿಮ್ಮ ಇನ್ಫಾರ್ಮೇಶನ್ ಚೆನ್ನಾಗಿರಬೇಕು, ಅಥವಾ ಅನಾಲಿಟಿಕಲ್ ಸ್ಕಿಲ್ ಅಥವಾ ಯಾವುದೇ ಒಂದು ಫ್ಯಾಕ್ಟ್ ಅನ್ನು ಕೊಡುವಾಗ ಅದಕ್ಕೆ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ, ರಿಪೋರ್ಟ್ಗಳನ್ನು ಕೊಡೋದಾಗ್ಲಿ, ಕೋರ್ಟ್ಗಳನ್ನು ಕೊಡೋದಾಗ್ಲಿ, ಅಥವಾ ಒಂದು ಬ್ಯೂಟಿಫಿಕೇಶನ್ ಆಫ್ ಆನ್ಸರ್ ಆಗಿರ್ಬೋದು, ಈಗ ನಿಮಗೆ ಹಾರಿಜಾಂಟಲ್ ಅಪ್ರೋಚ್ ಆಗಿ ನಿಲ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಜ್ಞಾನಿ ಒಂದು ಸ್ಪೆಷಲ್ ಸೀರೀಸ್ ಆಫ್ ಯೂಟ್ಯೂಬ್ ಚಾನಲ್ ಮೆಂಟಲ್ ಆನ್ಸರ್ ರೈಟಿಂಗ್ ಇನ ಮೂಲಕ ನಿಮಗೆ ಅದನ್ನು ತಿಳಿಸ್ಕೊಡ್ತಿದೆ. ಮೆಂಟಲ್ ಆನ್ಸರ್ ರೈಟಿಂಗ್ ಇಸ್ ನಥಿಂಗ್ ಬಟ್ ಯಾವುದೇ ಒಂದು ಕ್ವಶನ್ ಅನ್ನ ನೀವು ನೋಡಿದ ತಕ್ಷಣ ಯಾವ ರೀತಿ ಅಪ್ರೋಚ್ ಮಾಡಬಹುದು, ಹೇಗೆ ಬರೀಬೇಕು, ಯಾವ ಯಾವ ಫ್ಯಾಕ್ಟ್ಸ್ ಅನ್ನ ಬರೀಬೇಕು, ಇದು ಒಂದು ಕ್ವಶನ್ಗೆ ಸೀಮಿತವಾಗಿ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ನಡೆಸ್ತಾ ಇದ್ದೇವೆ. ಈ ಒಂದು ಬೆನಿಫಿಟ್ ಯೂಟ್ಯೂಬ್ ಚಾನಲ್ ಜ್ಞಾನಿ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೊಳ್ಬಹುದು. ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಒಂದು ಕರೆಂಟ್ ಅಫೇರ್ ಶಾರ್ಟ್ಸ್ಗಳನ್ನು ಹಾಕ್ತಾ ಇದ್ದೇವೆ. ಇದು ಕೇವಲ ಒಂದು ವಿಷಯದ ಇಂಪಾರ್ಟೆಂಟ್ ಆಧಾರಿತವಾಗಿರುತ್ತದೆ. ಈಗ ನಿಮಗೆ ಯಾವ ತರ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಮೇನ್ಸಿನ ಆನ್ಸರ್ ಅಲ್ಲಿ ನೀವು ಎಲ್ಲರಿಗಿಂತ ವಿಭಿನ್ನ ಆಗಿರೋದು ಯಾವಾಗ ಅಂತಂದ್ರೆ, ಯಾವುದಾದ್ರೂ ಒಂದು ಇನ್ಫಾರ್ಮೇಶನ್ ಎಕ್ಸಾಂಪಲ್ ಅನ್ನ ಎಲ್ಲರಿಗೂ ಗೊತ್ತಿಲ್ಲದೆ ಇರೋದು ನಿಮಗೆ ಗೊತ್ತಿರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಆ ಒಂದು ಇನ್ಫಾರ್ಮೇಶನ್ ಏನಿದೆ ಇನ್ಸ್ಟಾಗ್ರಾಮಿನಲ್ಲಿ ಯಾವತ್ತೋ ಒಂದು ದಿವಸ ಅದು ನೆನಪಾಗಿರುತ್ತದೆ. ಆ ಒಂದು ಟಾಪಿಕ್ಗೆ ನೀವು ಕ್ಲಬ್ ಮಾಡಿದಾಗ ನಿಮ್ಮ ಆನ್ಸರ್ ಬ್ಯೂಟಿಫಿಕೇಶನ್ ಲೆವೆಲ್ಗೆ ಹೋಗುತ್ತೆ. ಸೊ ಕೈಂಡ್ಲಿ ಜಾಯಿನ್ ಟು ಯೂಟ್ಯೂಬ್ ಚಾನೆಲ್ ಆಫ್ ಜ್ಞಾನಿ ಹಾಗೂ ಕೈಂಡ್ಲಿ ಜಾಯಿನ್ ಟು ಇನ್ಸ್ಟಾಗ್ರಾಮ್ ಚಾನೆಲ್ ಆಫ್ ಜ್ಞಾನಿ. ಈ ಮೂಲಕ ನಾಟ್ ಓನ್ಲಿ ಫಾರ್ ಪ್ರಿಲಿಮ್ಸ್ ಯು ಕ್ಯಾನ್ ಹ್ಯಾವ್ ಬೆನಿಫಿಷರಿ ಫಾರ್ ಮೇನ್ಸ್. ನಿಮ್ಮ ಮುಂದೆ ನಿಮಗೋಸ್ಕರ ಜ್ಞಾನಿ ಯಾವತ್ತೂ ನಿಂತಿದೆ ಅಂತ ಹೇಳ್ತಾ, ನಿಮ್ಮ ಪ್ರಿಪರೇಷನ್ ಚೆನ್ನಾಗಿರಲಿ. ಜ್ಞಾನಿಯ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ನಿಮ್ಮ ಮುಂದೆ ಒಂದು ನಿಮ್ಮ ಪರಿಶ್ರಮಕ್ಕೆ ಬೆಲೆ ತರುತ್ತೆ. ಆದಷ್ಟು ಬೇಗ ಒಳ್ಳೆ ಆಫೀಸರ್ಸ್ಗಳೇ ಆಗಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ.